ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರರ ದವನದ ಹುಣ್ಣಿಮೆ ಜಾತ್ರಾ ಮಹೋತ್ಸವ 2025ರ ಆಹ್ವಾನ ಪತ್ರಿಕೆ ಪ್ರಥಮ ದಿನದ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. 13-14-2025 ರವಿವಾರದಿಂದ ಜಾತ್ರೆ ವಿದ್ಯುಕ್ತವಾಗಿ ಚಾಲನೆಗೊಳ್ಳುತ್ತಿದ್ದು, ಪ್ರಥಮ ದಿನದಲ್ಲಿ ಬೆಳಗ್ಗೆ 6 ಗಂಟೆಗೆ ಶ್ರೀ ಪವಾಡ ಬಸವೇಶ್ವರರ ಮೂರ್ತಿಗೆ ಅಭಿಷೇಕ, 9 ಗಂಟೆಗೆ ಗುಡಿಯ ಕಳಸೋತ್ಸವ, ನಂತರ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಜರುಗುವುದು. 9:30 ಗಂಟೆಗೆ ಸುಪ್ರಸಿದ್ಧ ಶಿವಭಜನೆ ಕಾರ್ಯಕ್ರಮಗಳು ದೇವಸ್ಥಾನದ ಪ್ರಾಂಗಣದಲ್ಲಿ ಜರುಗಲಿವೆ. ಮಧ್ಯಾಹ್ನ 1 ಗಂಟೆಗೆ ಟ್ರ್ಯಾಕ್ಟರ್ ಹಿಂಬದಿಯ ಬಲ ಪ್ರದರ್ಶನ ಸ್ಪರ್ಧೆ ಜರುಗುತ್ತಿದ್ದು, ಆಕರ್ಷಕ 7 ಬಹುಮಾನಗಳು ಇದ್ದು, ವಿಶೇಷವಾದಂತಹ ಈ ಒಂದು ಟ್ರ್ಯಾಕ್ಟರ್ ಹಿಂಬದಿಯ ಬಲ ಪ್ರದರ್ಶನ ಕಾರ್ಯಕ್ರಮ ಟ್ರ್ಯಾಕ್ಟರ್ ಮಾಲೀಕರ ಸಂಘ ಬಸರಕೋಡದಿಂದ ಗೆಳೆಯರ ಬಳಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಮಧ್ಯಾಹ್ನ 4 ಗಂಟೆಗೆ ನಿಡಗುಂದಿಯ ಗ್ರಾಮದ ಸಮಸ್ತ ದೈವ ಮಂಡಳಿಯಿಂದ ತೇರಿನ ಕಳಸ ಮತ್ತು ಬೆಳ್ಳಿ ಛತ್ರಿ ಆಗಮನ ಕಾರ್ಯಕ್ರಮ ಹಾಗೂ ಕಾಸಿನಕುಟ್ಟಿ ಗ್ರಾಮದ ಸಮಸ್ತ ದೈವ ಮಂಡಳಿಯಿಂದ ಪಲ್ಲಕ್ಕಿ ಆಗಮನ ಕಾರ್ಯಕ್ರಮ ಜರುಗಲಿದೆ. ಇಂದೇ ರಾತ್ರಿ 10 ಗಂಟೆಗೆ ಸುಪ್ರಸಿದ್ಧ ಗೀಗಿ ಪದಗಳು ಜರುಗಲಿವೆ. ಶ್ರೀ ರೇಣುಕಾ ಗೀಗಿ ಮೇಳ ಬಾಳಗೇರಿ, ಮುಖ್ಯ ಗಾಯಕಿಯರು ಶ್ರೀಮತಿ ಲಕ್ಷ್ಮೀಬಾಯಿ ಕೊಣ್ಣೂರ್, ಶ್ರೀ ಸಂಗಮೇಶ್ವರ ಗೀಗಿ ಮೇಳ ಮದ್ರಿ, ಮುಖ್ಯ ಗಾಯಕರು ಶ್ರೀ ಭಾಗಣ್ಣ ತಳವಾರ್, ರಾಜ್ಯ ಪ್ರಶಸ್ತಿ ವಿಜೇತರು. ಈ ಗೀಗಿ ಪದಗಳ ಕಾರ್ಯಕ್ರಮದ ಭಕ್ತಿ ಸೇವೆ ಶ್ರೀ ವಿಜಯಕುಮಾರ್ ಫ ವಣಿಕ್ಯಾಳ್ ಪಿಡಿಒ ಹಾಗೂ ಶ್ರೀ ಯಲ್ಲಪ್ಪ ಫ ಬೈಲ್ಗುಂಡಿಯವರಿಂದ ಭಕ್ತಿ ಸೇವೆ ಜರುಗಲಿದೆ. ಜೊತೆಗೆ ಈ ದಿನದ ಅನ್ನ ಸಂತರ್ಪಣೆ ಸೇವೆಯನ್ನು ದಿವಂಗತ ಖಾನಗೌಡ ಸಿ ಪಾಟೀಲ್ ಸಾಕೀನ್ ಮುದೂರ್ ಇವರ ಸ್ಮರಣಾರ್ಥಕವಾಗಿ ಶ್ರೀ ಪ್ರಶಾಂತಗೌಡ ಖಾ ಪಾಟೀಲ್ ತಹಶೀಲ್ದಾರರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಇವರಿಂದ ಜರುಗುತ್ತಿದೆ. ಈ ರೀತಿಯಾಗಿ ಪ್ರಥಮ ದಿನದ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದ್ದು, ಸರ್ವ ಭಕ್ತಾದಿಗಳು ವಿವಿಧ ಸ್ಪರ್ಧೆಗಳ ಸದುಪಯೋಗ ಹಾಗೂ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ಯಶಸ್ವಿಗೊಳಿಸಲು ಕೋರಿಕೆ. ಜೊತೆಗೆ ಇಂದೇ 10 ಗಂಟೆಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ಉಚಿತ ರಕ್ತದಾನ ಬೃಹತ್ ಶಿಬಿರ ಹಮ್ಮಿಕೊಂಡಿದ್ದು, ಆಸಕ್ತ ಸ್ವಯಂ ಸೇವಕರು ಸ್ವ ಇಚ್ಛೆಯಿಂದ ರಕ್ತದಾನ ಶಿಬಿರದಲ್ಲಿ ಕೂಡ ಪಾಲ್ಗೊಂಡು ರಕ್ತದಾನ ಮಹಾದಾನ ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲ ಭಕ್ತ ಸಮೂಹ ಪಾಲ್ಗೊಂಡು ಮಹಿಮಾ ಪುರುಷ ಶ್ರೀ ಪವಾಡ ಬಸವೇಶ್ವರ ಕೃಪೆಗೆ ಪಾತ್ರರಾಗಲು ಕೋರಿಕೆ. ಓಂ ಶ್ರೀ ಪವಾಡ ಬಸವೇಶ್ವರಾಯ ನಮಃ.